ನಮಸ್ಕಾರ ವೀಕ್ಷಕರೇ, ಈ ದಿನ ನಾವು ಕನ್ನಡ ವ್ಯಾಕರಣದಲ್ಲಿ ಬರುವಂಥ ಖ್ಯಾತ ಕರ್ನಾಟಕ ವೃತ್ತಗಳ ಬಗ್ಗೆ ತಿಳ್ಕೊಳ್ಳೋಣ. ಅಕ್ಷರ ಗಣಗಳ ಶಾಸ್ತ್ರಕ್ಕನುಗುಣವಾಗಿ ರಚಿಸಲ್ಪಟ್ಟ ಪದ್ಯಗಳೇ ಖ್ಯಾತ ಕರ್ನಾಟಕ ವೃತ್ತಗಳು. ಈ ಖ್ಯಾತ ಕರ್ನಾಟಕ ವೃತ್ತಗಳು ಅನೇಕ ವೃತ್ತಗಳಿವೆ, ಆದರೆ ಕನ್ನಡದಲ್ಲಿ ಅವೆಲ್ಲವೂ ಬಳಕೆ ಇಲ್ಲ. ಕನ್ನಡದಲ್ಲಿ ಬಳಕೆಯಲ್ಲಿರುವಂಥ ವೃತ್ತಗಳು 6 ವೃತ್ತಗಳು ಮಾತ್ರ. ಅವು ಯಾವುವೆಂದರೆ ಉತ್ಪಲಮಾಲಾ ವೃತ್ತ, ಚಂಪಕಮಾಲಾ ವೃತ್ತ, ಶಾರ್ದೂಲ ವಿಕ್ರೀಡಿತ ವೃತ್ತ, ಮತ್ತೇಬ ವಿಕ್ರೀಡಿತ ವೃತ್ತ, ಸ್ರಗ್ಧರ ವೃತ್ತ, ಮಹಾಸ್ರಗ್ಧರ ವೃತ್ತ. ಈ ದಿನ ನಾವು ಉತ್ಪಲಮಾಲಾ ವೃತ್ತದ ಬಗ್ಗೆ ತಿಳ್ಕೊಳ್ಳೋಣ. ಉತ್ಪಲಮಾಲಾ ವೃತ್ತದ ಲಕ್ಷಣಗಳು ನೋಡಿ. ಇದು 4 ಪಾದಗಳ ಸಮವೃತ್ತ ಪದ್ಯವಾಗಿರುತ್ತದೆ. ನೆಕ್ಸ್ಟು ಪ್ರತಿ ಚರಣದಲ್ಲಿ 20 ಅಕ್ಷರಗಳಿರುತ್ತವೆ. ಬರ, ನಭ, ಬರ ಎಂಬ 6 ಗಣಗಳ ಮೇಲೆ ಒಂದು ಲಘು, ಒಂದು ಗುರು ಇರುತ್ತದೆ. 9ನೇ ಅಕ್ಷರ ಸ್ಥಾನದಲ್ಲಿ ಯತಿಯು ಇರುವುದು. ಈ ವೃತ್ತದ ಪ್ರತಿಯೊಂದು ಚರಣದ ಹಾದಿಯಲ್ಲಿ ಒಂದು ಗುರು ಬರುತ್ತದೆ. ಈಗ ಉದಾಹರಣೆಗೆ ಒಂದು ಪದ್ಯವನ್ನು ನೋಡೋಣ. ಪದ್ಯದ ಮೊದಲ ಚರಣವನ್ನು ಮಾತ್ರ ನಾನಿಲ್ಲಿ ಉದಾಹರಣೆಗೆ ಬರೆದಿದ್ದೀನಿ ನೋಡಿ. ಚಾಗದ ಭೋಗದಕ್ಕರದ ಗೇಯದ ಗೊಟ್ಟಿಯ ಲಂಪಿ ನಿಂಪುಗಳು. ನೋಡಿ ಇಲ್ಲಿ ಬರ, ಬರ, ನ, ಬರ ಲಾಸ್ಟಲ್ಲಿ ಲಘು ಗುರು ಬರುತ್ತೆ. ಇದು ಉತ್ಪಲಮಾಲಾ ವೃತ್ತದ ಪದ್ಯ. ಉತ್ಪಲಮಾಲಾ ವೃತ್ತದ ಸೂತ್ರವನ್ನ ನಾವು ತಿಳ್ಕೊಬೇಕಂದ್ರೆ ನೋಡಿ. ಉತ್ಪಲಮಾಲೆ ಎಪ್ಪುದು ಬರಂ ನಭಬಂ ರಲಗಂ ನೆಗೆಳ್ದಿರಲ್. ಈ ಸೂತ್ರ ನಿಮಗೆ ನೆನಪಲ್ಲಿದ್ದರೆ ಇದು ಯಾವ ಪದ್ಯ, ಇದು ಉತ್ಪಲಮಾಲಾ ವೃತ್ತನ ಅಥವಾ ಯಾವ ವೃತ್ತ ಅಂತ ನಮಗೆ ಈಸಿಯಾಗಿ ಗೊತ್ತಾಗುತ್ತೆ. ಅದಕ್ಕೆ ನಾವು ಈ ಸೂತ್ರವನ್ನು ನೆನ್ಪಿಟ್ಕೊಂಡಿರಬೇಕು. ಇನ್ನೂ ಈಸಿ ಮೆಥಡ್ ಇದು. ಉತ್ಪಲಮಾಲಾ ವೃತ್ತ ಹೇಗೆ ಕಂಡುಹಿಡಿಬೇಕು ಇನ್ನೂ ಈಸಿಯಾಗಿ ಅಂತಂದರೆ ನೋಡಿ, ಇಲ್ಲಿ ಉತ್ಪಲಮಾಲಾ ವೃತ್ತದಲ್ಲಿ ಅವರು ಯಾವುದೇ ಪದ್ಯ ಕೊಟ್ಟಿರಲಿ, ಉತ್ಪಲಮಾಲಾ ವೃತ್ತದಲ್ಲಿ 20 ಅಕ್ಷರಗಳು ಬರುತ್ತೆ. 20 ಅಕ್ಷರಗಳು ಬಂದರೆ ನೀವು ಫಿಕ್ಸ್ ಆಗಿಬಿಡಬೇಕು, ಅದು ಉತ್ಪಲಮಾಲಾ ವೃತ್ತ ಅಂತ. ನೋಡಿ ಇಲ್ಲಿ ಚಾಗದ ಭೋಗದ ಅಕ್ಕರದ ಒಂದು ಪದ್ಯ ಬರೆದಿದ್ದೀನಲ್ಲ, ಅದರಲ್ಲಿ ನೋಡಿ ಅಕ್ಷರಗಳು ಕೌಂಟ್ ಮಾಡಿ. 1 2 3 4 5 6 7 8 9 10 11 12 13 14 15 16 17 18 19 20. ಇದು ಅರ್ಧ ಅಕ್ಷರ ಇದೆ, ಅದು 1 ಅಂತ ಕನ್ಸಿಡರ್ ಮಾಡ್ಕೋಬೇಕು. ಟೋಟಲು 20 ಅಕ್ಷರಗಳಿರುತ್ತೆ. ಇದನ್ನು ನಾವೇನಂತ ಕರಿತೀವಿ? ಉತ್ಪಲಮಾಲಾ ವೃತ್ತ ಅಂತ ಕರಿತೀವಿ. ನೀವು ಉತ್ಪಲಮಾಲಾ ವೃತ್ತದ ಸೂತ್ರ ಹೇಳಿದ್ನಲ್ಲ, ಅದನ್ನು ಬೇಕಾದರೆ ಅದನ್ನು ಕೌಂಟ್ ಮಾಡಿ ನೋಡಿ. ಅದು 20 ಅಕ್ಷರ ಇರುತ್ತೆ. ಹೀಗೆ 20 ಅಕ್ಷರಗಳಿದ್ದರೆ ಅದು ಉತ್ಪಲಮಾಲಾ ವೃತ್ತ. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.